ಕನ್ವರ್ಟ್ಸ್ ಬೇಕಾದ್ರೆ ನಿಮಗೆ ಬ್ರೀಡಿಂಗ್ ಸೆಟಪ್ ಮಾಡಿ ಬ್ರೀಡಿಂಗ್ ಪೇಸ್ಟ್ನೇ ಕೂಡ ನಾವು ಸೇಲ್ ಮಾಡ್ತೀವಿ. ಸೊ ಕಸ್ಟಮೈಸ್ ಆ ಪರ್ಟಿಕ್ಯುಲರ್ ಆ ಬರ್ಡ್ ಹೆಸರೇ ಕೂಡ ನಾನು ನಿಮಗೆ ರಿಂಗ್ ಮಾಡ್ಕೊಡ್ತೀನಿ. ಕಟ್ರಿಂಗ್ ಅಂತ ಬರುತ್ತೆ, ಅದರಲ್ಲಿ ಆ ನೇಮ್ ಬರುತ್ತೆ, ಅದನ್ನ ನೀವು ಬರ್ಡ್ಸ್ ನ ಲೆಗ್ ನಲ್ಲಿ ಹಾಕಿ ಸ್ವಲ್ಪ ಕ್ಲೋಸ್ ಯಾವ ತರ ನೀವು ಫುಡ್ ಗಳು ಮೇಂಟೈನ್ ಮಾಡ್ಬೇಕಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಬೇಕಾದ್ರೆ ನಿಮ್ಗೆ ಯಾರಿಗಾನ ಏನೋ ಚಾರ್ಟ್ ಬೇಕಂದ್ರೆ ನಾವು ಚಾರ್ಟ್ ಕೂಡ ಕಳ್ಸಿಕೊಡ್ತೀವಿ. ಇನ್ನೂಸ್ ಬ್ರೀಡಿಂಗ್ ಬಾಕ್ಸ್ ಸೆಟಪ್ ಬೇಕಂದ್ರೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಕಂಪ್ಲೀಟ್ಲಿ ಗ್ರೀನ್ ಸೀಡ್ ಕನ್ನೂರ್ಸ್, ಯೆಲ್ಲೋ ಸೈಡೈಡ್ಸ್ ಎಲ್ಲ ಇದೆ. ಸೊ ಇದೆ ಕನ್ನೂರ್ ಸೀಡ್ಸ್ ಮಿಕ್ಸ್ ಅಂತಾನೆ ಬರುತ್ತೆ. ಸೊ ಅದನ್ನ ಬೇಕಾದ್ರೆ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಟಬರಿ ಫಾರ್ಮ್ಸ್ ನಲ್ಲಿ ಬರ್ತಾಗಿರೋ ಈ ಚಿಕ್ಕ ಸಣ್ಣ ಕನ್ನೂರ್ಸ್ ನಲ್ಲಿ ಏನಿದೆ ಯೆಲ್ಲೋ ಕಲರ್ ಸ್ಟ್ಯಾಂಡ್ ಇದೆ, ಅದ್ರೊಳಗೆ ಏನೋ ವೈಟ್ ವೈಟ್ ಆಗಿದೆ ಅಂತ. ಮೇನಲ್ಲಿ ಲೇಡೀಸ್ ಫಿಂಗರ್ ನ ಆಡ್ ಮಾಡಬೇಕು, ಮತ್ತೆ ಬೀನ್ಸ್ ಆಡ್ ಮಾಡಬೇಕು. ಸೊ ನಿಮ್ ಬರ್ಡ್ ಹೆಲ್ತಿ ಇರ್ಬೇಕಂದ್ರೆ ಈ ತರ ನೀವು ಸ್ಪೋರ್ಟ್ಸ್ ಮೇಂಟೆನೆನ್ಸ್ ಮಾಡಲೇಬೇಕಾಗುತ್ತೆ. ಸೊ ಈಗ ಬಂದು ನಾನು ಸ್ಮಾಲ್ ಕನ್ನೂರ್ಸ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ನಮ್ಮ ಫಾರ್ಮ್ ನಲ್ಲಿ ಯಾವ ತರ ನಾವು ಕನ್ನೂರ್ಸ್ ಗಳಿಗೆ ಡಯಟ್ ಫಾರ್ಮ್ ಕೊಡ್ತೀವಿ, ಮತ್ತೆ ಯಾವ ತರ ನಾವು ಫೀಡಿಂಗ್ ಕೊಡ್ತಾ ಇದೀವಿ, ಯಾವ ತರ ಫುಡ್ ಗಳು ಮೇಂಟೈನ್ ಮಾಡ್ತಾ ಇದೀವಿ ಅಂತ. ಸೊ ಹಾಗೆ ಕಲರ್ ಮ್ಯೂಟೇಷನ್ಸ್ ಅಲ್ಲೂ ನಿಮ್ಗೆ ಒಂದು ವಿಷಯನ ತಿಳಿಸ್ಕೊಡ್ತೀನಿ ಯಾವ ತರ ಬರುತ್ತೆ ಅಂತ. ನೋಡಿ, ಇದು ಬಂದು ಯೆಲ್ಲೋ ಸೈಡೆಡ್ ಕನ್ನೂರು. ಸೊ ಈಗ ಬಂದು ಇದಕ್ಕೆ ಬಂದು ನಾವು ಬಾಕ್ಸ್ ಕಟ್ಟಿಲ್ಲ. ಬಾಕ್ಸ್ ನಾವು ಕಟ್ಟಿದ್ರೆ ಕಂಪಲ್ಸರಿ ಅದು ಬ್ರೀಡಿಂಗ್ ಆಗ್ಬಿಡುತ್ತೆ. ಸೊ ನಾವು ಸ್ವಲ್ಪ ರೆಸ್ಟ್ ಕೊಡ್ತೀವಿ, ಕನ್ನೂರ್ಸ್ಗೂ ನಾವು ರೆಸ್ಟ್ ಕೊಟ್ಟರೆ ನಾವು ಬ್ರೀಡಿಂಗ್ ಸೆಟಪ್ ಮಾಡ್ತೀವಿ. ಸೊ ಇದರಲ್ಲಿರೋದು ನೋಡಿ ಪೈನಾಪಲ್ ಕನ್ನೂರು ಮತ್ತೆ ಯೆಲ್ಲೋ ಸೈಡೆಡ್ ಇದೆ. ಸೊ ಇದಕ್ಕೆ ಬಂದು ನಾವು ಬಾಕ್ಸ್ ಇಟ್ಟಿದ್ದೀವಿ. ಆಲ್ಮೋಸ್ಟ್ ಇನ್ನ ಒಂದು 1 ವೀಕ್ 2 ವೀಕ್ ನಲ್ಲಿ ಎಗ್ಲೇ ಮಾಡಕ್ಕೆ ರೆಡಿ ಆಗ್ಬಿಡುತ್ತೆ. ಸೊ ಅದೇ ತರ ಬಂದು ನಿಮ್ಗೆ ಬಂದು ಸ್ವಲ್ಪ ಜನ ಮತ್ತೆ ಸ್ವಲ್ಪ ಅಂಗಡಿಗಳಲ್ಲಿ ಬ್ರೀಡರ್ಸ್ಗಳು ಬಂದು ಕಲರ್ ಮ್ಯೂಟೇಷನ್ಸ್ ನ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ. ನಿಮ್ಗೆ ನೋಡ್ಬೋದು ಈ ತರದಲ್ಲಿ ಇದು ಬಂದು ಸಿನಮನ್ ಕನ್ನೂರ್ ಅಂತಾರೆ. ಸೊ ಇದನ್ನ ಬಂದು ಪೈನಾಪಲ್ ಕನ್ನೂರ್ ಅಂತ ನಿಮ್ಮನ್ನ ಕನ್ವೆ ಮಾಡ್ತಾರೆ. ಸೊ ಇದು ಬಂದು ಪೈನಾಪಲ್ ಕನ್ನೂರ್ ಅಲ್ಲ, ಇದು ಸಿನಮನ್ ಕನ್ನೂರ್. ಇದು ಪೈನಾಪಲ್ ಕನ್ನೂರ್ ಅಂದ್ರೆ ನೋಡಿ ಇದರಲ್ಲಿ ನೋಡಿ ಸೆಕೆಂಡ್ ಬರ್ಡ್ ಇದೆಯಲ್ವಾ, ಆ ತರ ಚೆಸ್ಟ್ ಕೆಳಗೆ ಬಂದು ರೆಡ್ ಕಲರ್ ಬರುತ್ತೆ. ಸೊ ಆ ರೆಡ್ ಕಲರ್ ಬಂದ್ರೆ ಮಾತ್ರ ಅದು ಪೈನಾಪಲ್ ಕನ್ನೂರ್ ಅಂತ. ಇದು ಬಂದು ಸಿನಮನ್ ಕನ್ನೂರು. ಸೊ ನೋಡಿ ಈ ತರದ್ದು ಯಾವಾಗ ಅಗ್ರೆಸಿವ್ ಮೂಡ್ ನಲ್ಲಿ ಬರುತ್ತೋ ಆಗ ಬಂದು ಅದು ಬ್ರೀಡಿಂಗ್ ಸೆಟಪ್ ಗೆ ರೆಡಿ ಇದೆ ಅಂತ ಅರ್ಥ. ಸೊ ಈ ತರ ಬಿಗಿನಿಂಗ್ ಅಲ್ಲಿ ನೀವು ಬಂದು ಬರ್ಡ್ಸ್ ನ ಡಿಸ್ಟರ್ಬ್ ಮಾಡೋದಾಗ್ಲಿ, ಬರ್ಡ್ ನ ಹಿಡಿಯೋದಾಗ್ಲಿ, ಅದ್ರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಡಿಸ್ಟರ್ಬ್ ಮಾಡೋದಲ್ಲ ಇಟ್ಕೋಬಾರ್ದು. ಸೊ ಅದನ್ನ ಫ್ರೀ ಆಗಿ ಬಿಟ್ಬಿಡಿ. ಸೊ ಕನ್ನೂರ್ಸ್ಗೆ ಬಂದು ಬ್ರೀಡಿಂಗ್ ಕೇಜ್ ಸೆಟಪ್ ಬಂದು ಮಿನಿಮಮ್ 2.5 ಫೀಟ್ ಇರಲೇಬೇಕು. 2.5 ಇಂದ 3 ಫೀಟ್ ಕೇಜ್ ಇರಲೇಬೇಕು. ಮತ್ತೆ ಸ್ಪ್ರೌಟ್ಸ್ ಕಂಪಲ್ಸರಿ ಕೊಡ್ಲೇಬೇಕು. ಮತ್ತೆ ಕನ್ನೂರ್ ಸೀಡ್ಸ್ ಮಿಕ್ಸ್ ಅಂತಾನೆ ಬರುತ್ತೆ. ಸೊ ಅದನ್ನ ಬೇಕಾದ್ರೆ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಡಿಸ್ಪ್ಲೇ ನಲ್ಲಿ ಕಾಣೋ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಆರ್ಡರ್ಸ್ ಮಾಡ್ಬೋದು. 5 kg 10 kg 15 kg ವರೆಗೂ. ಸೊ ಹಾಗೆ ಇವಾಗ ನೀವು ನೋಡ್ತಿರೋ ಮ್ಯೂಟೇಷನ್ ಬಂದು ಪೈನಾಪಲ್ ಕನ್ನೂರು ಮತ್ತೆ ರೆಡ್ ಫ್ಯಾಕ್ಟರು. ಸೊ ನೋಡ್ಬೋದು ಕಂಪ್ಲೀಟ್ಲಿ ಇದು ಮೇಲ್ ಫೀಮೇಲ್ ಬ್ರೀಡಿಂಗ್ ಸೆಟಪ್ಸ್ ಇದು. ಸೊ ನಿಮ್ಗೆ ಬಂದು ಇದ್ರಲ್ಲಿ ಬಂದು ಇದೇ ತರ ಸೇಮ್ ಕಾಕ್ಟೇಲ್ ಬ್ರೀಡಿಂಗ್ ಬಗ್ಗೆ ನಾನು ಯಾವ ತರ ಎಕ್ಸ್ಪ್ಲೇನ್ ಮಾಡಿದೆ, ಸೇಮ್ ಇದ್ರಲ್ಲೂ ಹಾಗೆ. ಜೆಂಡರ್ ಇದ್ರಲ್ಲಿ ನಿಮ್ಗೆ ಗೊತ್ತೇ ಆಗಲ್ಲ. ಜೆಂಡರ್ ಬೇಕಂದ್ರೆ ನೀವು ಇದ್ರಲ್ಲಿ ಕಂಪಲ್ಸರಿ ನೀವು DNA ಮಾಡಲೇಬೇಕಾಗುತ್ತೆ. ಮೇಲ್ ಫಿಮೇಲು DNA ಮಾಡ್ಬೇಕಂದ್ರೆ ಒಂದು 5 ಫೆದರ್ಸ್ ಸ್ಯಾಂಪಲ್ ಕೊಡಬೇಕಾಗುತ್ತೆ. ಅದಕ್ಕೆ 3 ಡೇಸ್ ಟೈಮ್ ಬೇಕಾಗುತ್ತೆ. ಸೊ ಆಮೇಲೆ ನೀವು ಜೆಂಡರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಈ ಬ್ರೀಡ್ ಬಂದು ಸಿನಮನ್ ಕನ್ನೂರು. ಸೊ ನೋಡ್ಬೋದು ಸಿನಮನ್ ಕನ್ನೂರು ಯಾವ ತರ ಇದೆ ಅಂತ. ಸೊ ಈ ತರ ಬರುತ್ತೆ ಸಿನಮನ್ ನಲ್ಲಿ. ಕಲರ್ ವೇರಿಯಂಟ್ ಇದ್ರಲ್ಲಿ ಕಡಿಮೆ ಬರುತ್ತೆ. ಓಕೆ, ಮತ್ತೆ ಇದರಲ್ಲೇ ನೋಡಿದ್ರೆ ನೀವು ಸೇಮ್ ಟು ಸೇಮ್ ದಿಟ್ಟು ನಿಮ್ಗೆ ಬಂದು ಪೈನಾಪಲ್ ಕನ್ನೂರ್ನಲ್ಲಿ ಸೇಮ್ ಟು ಸೇಮ್ ಇರುತ್ತೆ. ಬಟ್ ಅದ್ರಲ್ಲಿ ಯಾವಾಗ ಚೆಸ್ಟ್ ಕೆಳಗೆ ನಿಮ್ಗೆ ರೆಡ್ ಬರುತ್ತೋ ಅವಾಗ ಬಂದು ಅದು ಪೈನಾಪಲ್ ಕನ್ನೂರ್ ಆಗುತ್ತೆ. ರೆಡ್ ಫ್ಯಾಕ್ಟರ್ ಯೆಲ್ಲೋ ಸೈಡೆಡ್ ಕನ್ನೂರ್ ಇದು. ಸೊ ಹಾಗೆ ಇಲ್ಲಿ ನೋಡಿದ್ರೆ ನೀವು ಇಲ್ಲೊಂದು ಮ್ಯೂಟೇಷನ್ಸ್ ಇದೆ, ಇದನ್ನ ನೀವು ನೋಡ್ಬೋದು. ಬ್ಲೂ ಸೀರಿಯಸ್ ಅಂತಾರೆ. ಸೊ ಈಗ ಇದೇ ಸ್ವಲ್ಪ ಮಾರ್ಕೆಟ್ ನಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋದು ಬ್ಲೂ ಸೀರಿಯಸ್ ಕನ್ನೂರ್ಸ್. ಬ್ಲೂ ಸೀರಿಯಸ್ ನಲ್ಲಿ ಆಲ್ಮೋಸ್ಟ್ ಒಂದು 3 to 4 ವೆರೈಟೀಸ್ ಇದೆ. ಸೊ ಇದಕ್ಕೆಲ್ಲ ನೀವು ಬಂದು ಆಲ್ಮೋಸ್ಟ್ ನೀವು ಸ್ಪ್ರೌಟ್ಸ್ಗಳು ಸೀಡ್ಸ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಕಡಿಮೆ ಕೊಡಿ. ಮತ್ತೆ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ಗಳನ್ನ ಸ್ವಲ್ಪ ಆ್ಯಡ್ ಮಾಡಬೇಕಾಗುತ್ತೆ ಜಾಸ್ತಿ. ಸೊ ಮತ್ತೆ ಬೇರೆ ಮ್ಯೂಟೇಷನ್ಸ್ ತೋರಿಸ್ಕೊಡ್ತೀನಿ. ಸೊ ಹಾಗೆ ಬನ್ನಿ ನೋಡಿ, ಇಲ್ಲಿರೋದೆಲ್ಲ ಕಂಪ್ಲೀಟ್ಲಿ ಗ್ರೀನ್ ಸೀಡ್ ಕನ್ನೂರ್ಸ್, ಯೆಲ್ಲೋ ಸೈಡೆಡ್ಸ್ ಎಲ್ಲ ಇದೆ. ಸೊ ಇದನ್ನ ನಾನು ನಿಮ್ಗೆ ತೋರಿಸ್ಕೊಡ್ಬೇಕಂದ್ರೆ ಆಲ್ಮೋಸ್ಟ್ ಒಂದ್ ದಿವಸ ಸಾಲಲ್ಲ. ಬಿಕಾಸ್ 80 ಪೇರ್ಸ್ ಇದೆ ನಮ್ಮ ಹತ್ರ. ಸೊ ಆಲ್ಮೋಸ್ಟ್ ನೋಡಿ ಎಲ್ಲದರಲ್ಲೂ ಒಂದೊಂದು ಪೇರ್ ನಾವು ಕಂಪ್ಲೀಟ್ ಆಗಿ ಇಟ್ಟಿದ್ದೀವಿ. ಎಲ್ಲದರಲ್ಲೂ ನೋಡಿ ಈ ತರ ಬ್ರೀಡಿಂಗ್ ಸೆಟಪ್ ಬಾಕ್ಸ್. ಸೊ ಯಾವಾಗ ಈ ಬ್ರೀಡಿಂಗ್ ಕೇಜ್ ನಲ್ಲಿ ನೆಕ್ಸ್ಟ್ ಮೆಟೀರಿಯಲ್ ನ ಅದು ಕಲೆಕ್ಟ್ ಮಾಡಿ ಇಡುತ್ತೋ ಸೊ ಅವಾಗ ಬಂದು ಅದು ಬ್ರೀಡಿಂಗ್ ಸೆಟಪ್ಗೆ ರೆಡಿ ಆಯ್ತು ಅಂತ ಅರ್ಥ. ಸೊ ನೋಡ್ಬೋದು ಎಲ್ಲ ಕೇಜಿನಲ್ಲೂ ಒಂದೊಂದು ಪೇರ್ ಇದೆ. ಸೊ ನಿಮಗೆ ಕನ್ನೂರ್ಸ್ ಬ್ರೀಡಿಂಗ್ ಬಾಕ್ಸ್ ಸೆಟಪ್ಸ್ ಬೇಕಂದ್ರೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಕನ್ನೂರ್ಸ್ ನೆಕ್ಸ್ಟ್ ಮೆಟೀರಿಯಲ್ಸ್ ಬೇಕಾದ್ರೂ ನಿಮಗೆ ಸಿಗುತ್ತೆ. ಸೊ ಅದೇ ತರ ಕನ್ನೂರ್ಸ್ಗಳಲ್ಲಿ
ಬರೀ ನೀವು ಎಲ್ಲೋ ಸೈಡೆಡ್ ಗ್ರೀನ್ ಚಿಕ್ಕು ಪೈನಾಪಲ್ಸ್ ನಮ್ಮ ಹತ್ರ ನೋಡಿರ್ತೀರಾ. ನಮ್ಮ ಹತ್ರ ಬೇರೆ ವೇರಿಯಂಟು ಬೇರೆ ಮ್ಯೂಟೇಷನ್ಸ್ ಇದೆ. ಸೊ ನೋಡ್ಬೋದು ಬ್ಲೂ ಸಿಎಸ್ ನಲ್ಲಿ ಎಲ್ಲೋ ಸೈಡೆಡ್ ಅಂತಾರೆ, ಬ್ಲೂ ಎಲ್ಲೋ ಸೈಡೆಡ್ ಕಣ್ಣೂರು ಇದು. ಸೊ ಇದು ಕೂಡ ಬ್ರೀಡಿಂಗ್ ಪೇರ್ಸ್ ಇದು. ಇದರಲ್ಲಿ ಬ್ರೀಡಿಂಗ್ ಪೇರ್ಸ್ ಕೂಡ ನಾವು ಸೇಲ್ ಮಾಡ್ತೀವಿ, ಮತ್ತೆ ಅದರಿಂದ ಬರೋ ಚಿಕ್ನ ಕೂಡ ಹ್ಯಾಂಡ್ ಟೆಂಡ್ ಮಾಡ್ಕೊಡ್ತೀವಿ. ಈ ನಡುವೆ ಬಂದು ನಾವು ಚಿಕ್ಸ್ನ ಕೂಡ ನಾವು ಸೇಲ್ ಮಾಡ್ತಾ ಇದ್ದೀವಿ ನಮ್ಮ ಫಾರ್ಮ್ ಇಂದ ಡೈರೆಕ್ಟ್ ಆಗಿ. ಸೊ ಆ ಚಿಕ್ಸ್ನ ಕೂಡ ನಾವು 25 to 30 days ನಲ್ಲಿ ಚಿಕ್ಸ್ನ ಕೊಡ್ತಾ ಇದ್ದೀವಿ. ಸೊ ನಿಮ್ಗೆ ಚಿಕ್ಸ್ ಏನಾದ್ರು ಎಂಕ್ವೈರೀಸ್ ಇದೆ ನಾನು ಕಾಲ್ ಮಾಡ್ಬೋದು. ಮತ್ತೆ ಅದೇ ತರ ನೀವು ನೋಡಿದ್ರೆ ಬ್ಲಾಕ್ ಕ್ಯಾಪ್ ಇದೆ. ಸೊ ಇದು ಕೂಡ ಈಗ ಟ್ರೆಂಡಿಂಗ್ ಇದೆ. ಇದು ಈಗ ಸ್ಮಾಲ್ ಕನ್ನೂರ್ಸ್ ಇಂದ ಎಲ್ಲರೂ ಆಲ್ಮೋಸ್ಟ್ ಬೇರೆ ಬೇರೆ ಮ್ಯೂಟೇಷನ್ಸ್ ಹೋಗ್ತಿದ್ದಾರೆ. ಸೊ ಇದು ಕೂಡ ಬ್ರೀಡಿಂಗ್ ಸೆಟಪ್ ಫುಲ್ ಕಂಪ್ಲೀಟ್ಲಿ DNA ಆಗಿದೆ. ವಿತ್ ಲೆಗ್ ರಿಂಗು ಬರುತ್ತೆ, ವಿತೌಟ್ ಲೆಗ್ ರಿಂಗು ಬರುತ್ತೆ. ನಿಮ್ಗೆ ಯಾವ ತರ ಕೇಳ್ತಿರೋ ಆ ತರ ನಾವು ಕೊಡ್ತೀವಿ. ಸೊ ಬ್ಲಾಕ್ ಕ್ಯಾಪ್ ಕನ್ನೂರ್ಸ್ ನೋಡಿದ್ರಲ್ಲ, ಸೊ ಈಗ ಬಂದು ತೋರಿಸ್ತೀನಿ ಬನ್ನಿ. ಪರ್ಲಿ ಕನ್ನೂರಲ್ಲಿ ಕೂಡ ನಮ್ಮ ಹತ್ರ ಬಂದು ಚಿಕ್ಸ್ ರೆಡಿ ಆಗ್ತಿದೆ. ಸೊ ನೋಡ್ಬೋದು ಪರ್ಲಿ ಕನ್ನೂರ್ನಲ್ಲಿ ಎಗ್ಲೇ ಮಾಡಿದೆ. ಸೊ ಎಗ್ಲೇ ಮಾಡಿದೆ, 2 eggs ಮಾಡಿದೆ. ಸೊ ಎಗ್ನ ಬಂದು ಟಚ್ ಮಾಡಬಾರ್ದು. ಸೊ ನೋಡ್ಬೋದು ಬರ್ಡ್ಸು. ಸೊ ಈ ತರ ನೀವು ಕಂಪ್ಲೀಟ್ಲಿ ನೀವು ಬ್ರೀಡಿಂಗ್ ಸೆಟಪ್ಸ್ ಇಡ್ಬೇಕಾದ್ರೆ ನೀವು ಕಂಪಲ್ಸರಿ ನೀವು ಬಂದು ಬರ್ಡ್ಸ್ಗಳಿಗೆ ಬಂದು ಸ್ಪ್ರೌಟ್ಸು ವೆಜಿಟೇಬಲ್ಸ್ ಎಲ್ಲ ಕಂಪಲ್ಸರಿ ಕೊಡಬೇಕಾಗುತ್ತೆ. ಸೊ ನೋಡಿ ನಾವು ಯಾವ ತರ ಡಯಟ್ ಮೇಂಟೈನ್ ಮಾಡ್ತೀವಿ ಅಂತ. ಸೊ ಈ ಗೋಧಿ, ಕಡಲೆಕಾಳು, ಸೊ ವೆಜ್ಜಿನಲ್ಲಿ ಲೇಡೀಸ್ ಫಿಂಗರ್ನ ಆ್ಯಡ್ ಮಾಡಬೇಕು, ಮತ್ತೆ ಬೀನ್ಸ್ ಆ್ಯಡ್ ಮಾಡಬೇಕು. ಸೊ ನಿಮ್ಮ ಬರ್ಡ್ ಹೆಲ್ತಿ ಇರಬೇಕಂದ್ರೆ ಈ ತರ ನೀವು ಸ್ಪ್ರೌಟ್ಸ್ ಮೇಂಟೆನೆನ್ಸ್ ಮಾಡಲೇಬೇಕಾಗುತ್ತೆ. ಮತ್ತೆ ವಾಟರ್ಸ್ ನೋಡಿ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ. ನಮ್ಮ ಫಾರ್ಮ್ ನಲ್ಲಿ ಇರೋದು ಒಂದೇ ಅಡ್ವಾಂಟೇಜ್ ಏನಂದ್ರೆ ನಮ್ಮ ಬರ್ಡ್ಸ್ಗಳಲ್ಲಿ ವಾಟರ್ಸ್ ನೋಡಿ, ವಾಟರ್ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಇದೇನು ನಾನು ಇವಾಗ ನಿಮ್ಗೋಸ್ಕರ ಚೇಂಜ್ ಮಾಡಿಲ್ಲ, ಬೇಕಾದ್ರೆ ನೀವು ಎಲ್ಲ ಕೇಜಲ್ಲಿ ಚೆಕ್ ಮಾಡ್ಬೋದು. ವಾಟರ್ಸ್ ಇಷ್ಟು ಕ್ಲೀನಾಗಿ ನಾವು ಮೇಂಟೈನ್ ಮಾಡೇ ಮಾಡ್ತೀವಿ. ಎವ್ರಿ 5 hours ಒನ್ಸ್ ನಾವು ವಾಟರ್ನ ಚೇಂಜ್ ಮಾಡ್ತೀವಿ. ಬಿಕಾಸ್ ಬರ್ಡ್ಸ್ ನೇಚರೇ ಬಂದು ವಾಟರ್ನ ಕೊಲೆ ಮಾಡುತ್ತೆ. ಸೊ ಹಾಗಾಗಿ ಬಂದು ನಾವು ಎವ್ರಿ 5 hours 6 hours ಒನ್ಸ್ ನಾವು ಬರ್ಡ್ಸ್ನ ನಾವು ಇದು ಮಾಡ್ತೀವಿ. ಸೊ ಮತ್ತೆ ಇನ್ನೊಂದು ವಿಷಯ ಕೂಡ ಅಷ್ಟೇ, ಎಲ್ಲ ನೀವು ನೋಡ್ಬೋದು ಎಲ್ಲ ಕೇಜ್ನಲ್ಲಿ ಏನಿದೆ ಯೆಲ್ಲೋ ಕಲರ್ ಸ್ಟ್ಯಾಂಡ್ ಇದೆ, ಅದ್ರೊಳಗೆ ಏನೋ ವೈಟ್ ಆಗಿದೆ ಅಂತ. ಮೈನ್ ನೀವು ಬರ್ಡ್ಸ್ಗಳಿಗೆ ಸ್ಪ್ರೌಟ್ಸ್ ಕೊಡ್ತೀರಾ, ಮತ್ತೆ ಸನ್ಫ್ಲವರ್ ಸೀಡ್ಸ್ ಕೊಡ್ತೀರಾ, ನವನೇ ಕೊಡ್ತೀರಾ, ಅದಕ್ಕೆ ಕ್ಯಾಲ್ಸಿಯಂ ಅಂತ ಒಂದು ಬೇಕಾಗುತ್ತೆ. ಕ್ಯಾಲ್ಸಿಯಂ ಕಟಲ್ ಬೋನ್ ಅಂತಾರೆ, ಅದು ಕೂಡ ನಮ್ಮ ಹತ್ರ ಸಿಗುತ್ತೆ. ಕಟಲ್ ಬೋನ್ಸ್ ಅಂತ ಪ್ಯಾಕೆಟ್ಸ್ ನಲ್ಲಿ ಸಿಗುತ್ತೆ, ಇಲ್ಲ ಲೂಸ್ ನಲ್ಲಿ ಕೂಡ ಸಿಗುತ್ತೆ. ಸೊ ಕಂಪಲ್ಸರಿ ಬರ್ಡ್ಸ್ ಗಳಿಗೆ ನೀವು ಕಟಲ್ ಬೋನ್ಸ್ ನ ಇಡ್ಲೇಬೇಕಾಗುತ್ತೆ. ಕಟಲ್ ಬೋನ್ಸ್ ನ ಇಟ್ರೇನೆ ಅದು ಬಂದು ನಿಮ್ಗೆ ಅದು ಎಗ್ ನ ರೆಡಿ ಮಾಡಕ್ಕೆ ಅಥವಾ ಬ್ರೀಡಿಂಗ್ ಸಪೋರ್ಟಿಂಗ್ಗೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಅದೇ ತರ ಇಲ್ಲಿ ನೋಡಿ ನೆಸ್ಟಿಂಗ್ ನ ರೆಡಿ ಮಾಡ್ಬೇಕಾದ್ರೆ ಈ ತರ ಬಂದು ಬರ್ಡ್ಸ್ ಗಳು ಅದ್ರ ಫೆದರ್ಸ್ ನ ರಿಮೂವ್ ಮಾಡಿ ಅದು ಹಾಕೊಳ್ಳುತ್ತೆ. ಸೊ ಅದೇ ತರ ಇದ್ರಲ್ಲಿ ಕೂಡ ಪರ್ಲಿ ಕನ್ನೂರು ಬಂದು ರೆಡಿ ಆಗಿದೆ. ಸೊ ಅದೇ ತರ ಇವಾಗ ನೀವು ನೋಡ್ಬೋದು ಬ್ಲೂ ಸೀರೀಸ್ ನಲ್ಲಿ ನೋಡಿ, ಬ್ಲೂ ಸೀರೀಸ್ ನಲ್ಲಿ ಫುಲ್ ಕಂಪ್ಲೀಟ್ಲಿ ಬ್ರೀಡಿಂಗ್ ಸೆಟಪ್ ಇದು. ಸೊ ಬ್ಲೂ ಸೀರೀಸ್ ನಲ್ಲಿ ಅಂತ ಅಲ್ಲ, ಸ್ಮಾಲ್ ಕನ್ನೂರ್ಸ್ ನಲ್ಲಿ ಎಲ್ಲ ಕನ್ನೂರ್ಸ್ ಬೇಕಾದ್ರೂ ನಿಮ್ಗೆ ಬ್ರೀಡಿಂಗ್ ಸೆಟಪ್ ಮಾಡಿ ಬ್ರೀಡಿಂಗ್ ಪೇಸ್ನೇ ಕೂಡ ನಾವು ಸೇಲ್ ಮಾಡ್ತೀವಿ. ಸೊ ನಿಮ್ಗೆ ಯಾವಾಗ ರಿಕ್ವೈರ್ಮೆಂಟ್ ಇದ್ರೆ ಮೆಸೇಜ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಡಿಸ್ಪ್ಲೇನಲ್ಲಿ ಕಾಣೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಅದ್ರದ್ದು ಡೀಟೇಲ್ಸು ಮತ್ತೆ ಅದ್ರದ್ದು ಏಜು, ಅದು ಎಷ್ಟು ಇಯರ್ಸ್ ಇಂದ ನಮ್ಮ ಹತ್ರ ಇದೆ, ನಿಮಗೆ ಬ್ರೀಡಿಂಗ್ ಪೇರೇ ಬೇಕಂದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಸೊ ನೋಡ್ಬೋದು ನೋಡಿ, ಇದು ಕೂಡ ಕಂಪ್ಲೀಟ್ಲಿ ಬ್ರೀಡಿಂಗ್ ಸೆಟಪೇ ಇದು. ಸೊ ನಮ್ಮ ಹತ್ರ ಬಂದು ಸೆಮಿ ಅಡಲ್ಟ್ ಅಂತ ಇಲ್ಲ, ನಿಮಗೆ ಬ್ರೀಡಿಂಗ್ ಸೆಟಪ್ಸ್ ಅಂತಾನೆ ಕೊಡ್ತೀವಿ. ನೀವೇನು ಸೆಮಿ ಅಂತಾನೆ ತಗೊಂಡೋಗೋಕೆ ಏನು ನೀವು ಯೋಚನೆ ಮಾಡೋದು ಬ್ರೀಡಿಂಗ್ ಸೆಟಪ್ ಕೇಜ್ನ ರೆಡಿ ಮಾಡ್ಕೊಡ್ತೀವಿ. ಬ್ರೀಡಿಂಗ್ಗೆ ಯಾವ್ಯಾವ ಥರ ಫುಡ್ಗಳು ಬೇಕು, ಮತ್ತು ಯಾವ್ಯಾವ ಥರ ನೀವು ಅದನ್ನು ಮೇಂಟೈನ್ ಮಾಡಬೇಕು, ಯಾವ ಡೈಮೆನ್ಷನ್ನಲ್ಲಿ ಕೇಜ್ ಇಡಬೇಕು, ಮತ್ತು ಎಲ್ಲ ಡೀಟೇಲ್ಸ್ನು ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಕಂಪಲ್ಸರಿ ನಾನು ಪದೇ ಎಲ್ಲರಿಗೂ ನಾವು ತಿಳಿಸ್ಕೊಡೋದು ಏನಂದರೆ ಸ್ಪ್ರೌಟ್ಸ್ನ ಇಡಿ ಅಂತ ನೋಡಿ. ಸ್ಪ್ರೌಟ್ಸ್ನ ಇಡಿ, ಬರ್ಡ್ಸ್ಗಳಿಗೆ ಸ್ಪ್ರೌಟ್ಸ್ ಇಟ್ರೇನೆ ಅದು ಚೆನ್ನಾಗಿ ಹೆಲ್ತಿಯಾಗಿರೋದು. ಬರ್ಡ್ಸ್ಗಳಿಗೆ ಸ್ಪ್ರೌಟ್ಸ್ ಇಟ್ಟರೆ ಅದು ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಮತ್ತು ಅದೇ ಥರ ನಮ್ಮ ಹತ್ರ ಬಂದು ಇನ್ ಕೇಸ್ ಪೇರೆಂಟ್ ಏನಾದರೂ ಅದು ಬರ್ಡ್ಸ್ಗಳಿಗೆ ಫುಡ್ ಬಂದು ತಿನ್ಸಲ್ಲ ಮತ್ತು ಹಠ ಮಾಡುತ್ತೆ ಅಂದರೆ ನಾವು ಬಂದು ಅದಕ್ಕೆ ಬಂದು ಈ ಥರ ಬ್ರೂಡರ್ ಸೆಟಪ್ ಮಾಡಿರ್ತೀವಿ. ಆ ಬ್ರೂಡರ್ನಲ್ಲಿ ನಾವು ಅದನ್ನು ಚಿಕ್ಸ್ನ ಇಟ್ಟು ನಾವು ಕೊಡ್ತೀವಿ. ಸೊ ಈಗ ಬಂದು ನಮ್ಮ ಹತ್ರ ಬಂದು ಸನ್ ಕನ್ನೂರ್ ಚಿಕ್ಕಿದೆ ನೋಡಿ, ಇದು ಬಂದು ಒಂದು 25 days ಸನ್ ಕನ್ನೂರ್ ಚಿಕ್ಕು. ಸನ್ ಕನ್ನೂರ್ ಬ್ರೀಡಿಂಗ್ ಪೇರ್ನ ಈಗನೇ ನಾವು ಕೊಟ್ಟಿವಿ, ಸೇಲ್ ಮಾಡಿದ್ದೀವಿ. ಸೊ ಅದ್ರ ಚಿಕ್ಕ ಮಾತ್ರ ನಮ್ಮ ಹತ್ರ ಇದೆ, ಚಿಕ್ಸ್ನ ಕೂಡ ನಾವು ಸೇಲ್ ಮಾಡ್ತಾ ಇದ್ದೀವಿ. ಸೊ ನಮ್ಮದೇ ಫಾರ್ಮ್ನಲ್ಲಿ ಶಬರಿ ಫಾರ್ಮ್ಸ್ನಲ್ಲಿ ಬರ್ತಾಗಿರೋ ಈ ಚಿಕ್ಕು ಸನ್ ಕನ್ನೂರ್ಸು ಸೊ ನೋಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾನು ಸನ್ ಕನ್ನೂರ್ದು ಸೆಟಪ್ಸ್ನ ತೋರಿಸ್ಕೊಡ್ತೀನಿ. ಅದು ಸುಮಾರು ನಮ್ಮ ಹತ್ರ ಒಂದು 25 to 30 pairs ಇದೆ. ಸೊ ನಾವು ಸ್ಮಾಲ್ ಕನ್ನೂರ್ ಜೊತೆ ಸನ್ ಕನ್ನೂರ್ನ ಇಡಲ್ಲ,
ಕಾಕ್ಟೈಲ್ ಮತ್ತೆ ಸ್ಮಾಲ್ ಕನ್ನೂರ್ಸ್ ನಮ್ಗೆ ವರ್ಕೌಟ್ ಆಗುತ್ತೆ ಸ್ಪೇಸಸ್ ಮತ್ತೆ ಮೇಂಟೆನೆನ್ಸ್ಗೆ. ಸಣ್ಣ ಕನ್ನೂರು ನಾಯ್ಸಿ ಬರ್ಡ್ ಅನ್ನೋಕ್ಕೋಸ್ಕರ ನಾವು ಅದು ಬೇರೆ ಜಾಗದಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಅದು ಇಟ್ಟರೆ ಮತ್ತೆ ಸೌಂಡ್ಗಳಿಗೆ ತುಂಬಾ ಬರ್ಡ್ಸ್ಗಳು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಈ ಸ್ಟೇಜ್ನಲ್ಲಿ ನಾನು ಶಾಪ್ ತಗೊಂಡೋಗಿ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಕೊಟ್ಟು ರೈಸ್ ಮಾಡಿ ಇದನ್ನ ಹ್ಯಾಂಡ್ ಟೆಂಪ್ಡ್ ಮಾಡ್ತೀವಿ. ಸೊ ನಿಮ್ಗೆ ಬಂದು ಸಣ್ಣ ಕನ್ನೂರು ಪೇರ್ ಬೇಕಂದ್ರೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದಕ್ಕೆ ಯಾವ ತರ ಕೇಜ್ ಸೆಟಪ್ ಬೇಕು ಮತ್ತೆ ಅದಕ್ಕೆ ಯಾವ ತರ ನೀವು ಡಯಟ್ ಫಾಲೋ ಮಾಡಬೇಕು, ಅದಕ್ಕೆ ಯಾವ ತರ ನೀವು ಮೇಂಟೈನ್ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ಏನಕ್ಕೆ 100 ಸಲ ಬಂದು ಡಯಟ್ ಮೇಂಟೈನ್ ಮಾಡಿ ಫುಡ್ಗಳು ಮೇಂಟೈನ್ ಮಾಡಿ ಸ್ಪೋರ್ಟ್ಸ್ಗಳು ಇಡಿ ಅಂತೀವಿ ಅಂದ್ರೆ, ನಾವು ಏನಾದರೂ ನಾವು ತಿನ್ನೋಕ್ಕೆ ನಾವು ಶುರು ಮಾಡಿದ್ರೆ ನಮ್ಗೇನು ಇಷ್ಟ ಬರಬೇಕು ಅಂತ ನಾವು ತಿನ್ನಕ್ಕೆ ಶುರು ಮಾಡ್ತೀವಿ. ಬರ್ಡ್ಸ್ಗಳಿಗೆ ಆ ಥರ ಅಲ್ಲ, ಏನೋ ತಗೊಂಡೋಗ್ತಾರೆ, ನವಣೆ ಹಾಕಿ ಒಂಚೂರು ಇಡ್ತಾರೆ, ಒಂದು ಸನ್ಫ್ಲವರ್ ಇಡ್ತಾರೆ, ವಾಟರ್ ಇಡ್ತಾರೆ. ಸೊ ಅದು ಹಾಗಲ್ಲ. ಬರ್ಡ್ಸ್ಗಳಿಗೆ ಒಂದು ಲೈವ್ ಇರುತ್ತೆ, ಬರ್ಡ್ಸ್ಗಳಿಗೆ ಒಂದು ಲವ್ ಇರುತ್ತೆ, ಅದಕ್ಕೆ ಒಂದು ಅಫೆಕ್ಷನ್ ಇರುತ್ತೆ, ಎಲ್ಲ ಇರುತ್ತೆ, ಅದಕ್ಕೂ ಒಂದು ಆಸೆ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಯಾವ ಥರ ನೀವು ಫುಡ್ಗಳು ಮೇಂಟೈನ್ ಮಾಡ್ಬೇಕಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಬೇಕಾದರೆ ನಿಮ್ಗೆ ಯಾರಿಗಾನ ಏನೋ ಚಾರ್ಟ್ ಬೇಕಂದ್ರೆ ನಾವು ಚಾರ್ಟ್ ಕೂಡ ಕಳ್ಸ್ಕೊಡ್ತೀವಿ. ಕನ್ನೂರ್ ಚಾರ್ಟ್ ಅಂತ ನಿಮ್ಗೆ ಗೂಗಲ್ನಲ್ಲೇ ಸಿಗುತ್ತೆ. ಮತ್ತು ನಮ್ಮ ಫಾರ್ಮ್ನ ಯಾರಿಗಾದ್ರೂ ನೀವು ವಿಸಿಟ್ ಮಾಡ್ತೀರಾ, ಫಾರ್ಮ್ನ ನೋಡಿನೇ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅದಕ್ಕೂ ನಾವು ಆಪ್ಷನ್ ಕೊಡ್ತೀವಿ. ಸೆಲೆಕ್ಟ್ ಮಾಡಿ ಬೈ ಮಾಡೋರು ಇದ್ರೆ ಮಾತ್ರ ನಾವು ಫಾರ್ಮ್ಗೆ ಕರ್ಕೊಂಡು ಬರ್ತೀವಿ. ನಿಮ್ಗೆ ಎಷ್ಟು ಪೇರ್ ಬೇಕಾದ್ರೂ ನಾವು ಕೊಡ್ತೀವಿ. ನೀವು ಒಂದು ಬರ್ಡ್ ಸೆಟಪ್ ಮಾಡ್ತೀರಾ ಅಂದ್ರೆ ಅದು ಕೂಡ ನಾವು ಹೆಲ್ಪ್ ಮಾಡ್ಕೊಡ್ತೀವಿ. ಈ ತರ ಕನ್ನೂರ್ಸ್ಗೆ ಬಂದು ಆಲ್ಮೋಸ್ಟ್ ಒಂದು 3.5 feet ಕಸ್ಟಮೈಸ್ ಸೈಜ್ ಇದು ನಿಮ್ಗೆ ಶಾಪ್ಗಳಲ್ಲಿ ಸಿಗಲ್ಲ. ನಮ್ಮ ತರ ಫಾರ್ಮ್ ಅವ್ರ ಹತ್ರ ಮಾತ್ರ ಈ ತರ ಕಸ್ಟಮೈಸ್ ಸೈಜ್ ಅಲ್ಲಿ ನಿಮ್ಗೆ ವಿತ್ ಟ್ರೇ ವಿತ್ ಬೌಲು ಈ ತರ ಕೇಜಸ್ ಸಿಗುತ್ತೆ. ಕನ್ನೂರ್ಗೆ ಸ್ಮಾಲ್ ಕನ್ನೂರ್ಸ್ಗೆ ಬಂದು ಈ ತರ ಕೇಜಸ್ ಪ್ರಿಫೇರ್ ಮಾಡೋದು. ಈ ತರ ಚೈನಾ ಕೇಜ್ ನಾವು ಪ್ರಿಫೇರ್ ಮಾಡಲ್ಲ, ಬಿಕಾಸ್ ಅದ್ರಲ್ಲಿ ಬಂದು ವಿಂಗ್ಸ್ಗಳು ಟಚ್ ಆಗುತ್ತೆ, ಕಟ್ರಿಂಗ್ ಇದ್ರೆ ಅದಕ್ಕೆ ತಗಲಾಕೊಡುತ್ತೆ. ಇದು ಬೆಸ್ಟು. ಈ ತರ ಕೇಜಸ್ ಬೇಕಾದ್ರೆ ನಿಮ್ಗೆ ನಾವು ಕಸ್ಟಮೈಸ್ ಸೈಜ್ ಅಲ್ಲಿ ಮಾಡ್ಕೊಡ್ತೀವಿ. ನೀವೇನೋ ಹೊಸದಾಗಿ ನೀವು ಫಾರ್ಮ್ ಸೆಟಪ್ ಮಾಡ್ತೀರಾ ಅಂದ್ರು ನಿಮ್ಮ ಫಾರ್ಮ್ನ ಒಂದ್ಸಲ ನಾವು ವಿಸಿಟ್ ಮಾಡಿ ಎಷ್ಟು ಕೇಜಸ್ ಬೇಕಾಗಿದೆ, ನಿಮ್ಗೆ ಏನೇನು ಬೇಕಾಗಿದೆ, ಯಾವ ತರ ಟೆಂಪ್ರೇಚರ್ ನೀವು ರೂಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಎಕ್ಸಾಸ್ಟ್ ಫ್ಯಾನ್ ಯಾವ ತರ ಇಡಬೇಕು, ಲೈಟಿಂಗ್ಸ್ ಇಡಬೇಕು, ಮತ್ತೆ ಬ್ರೀಡಿಂಗ್ ಬಾಕ್ಸಸ್ ನಿಮಗೆ ಯಾವ ಬರ್ಡ್ಸ್ಗೆ ಬೇಕು ಬ್ರೀಡಿಂಗ್ ಬಾಕ್ಸಸ್ ನಾವು ನಿಮಗೆ ಡೆಲಿವರಿ ಮಾಡ್ಕೊಡ್ತೀವಿ. ಇಲ್ಲ ನೀವು ಬಂದು ತೊಗೊಂಡೋಗ್ಬೋದು, ಯಾವ ಸೈಜಲ್ಲಿ ಕೇಳ್ತೀರಾ. ಮತ್ತು ಅದಕ್ಕೆ ನೆಸ್ಟಿಂಗ್ ಮೆಟೀರಿಯಲ್ಸ್ ಅಂತ ಬರುತ್ತೆ, ಫೈನ್ ಕ್ವಾಲಿಟಿಯಲ್ಲಿ ವುಡ್ ಪೀಸಸ್ ಬರುತ್ತೆ, ಅದು ಕೊಡ್ತೀವಿ. ಮತ್ತೆ ಬಂದು ಸ್ಪ್ರೌಟ್ಸ್ದು ಚಾರ್ಟ್ ಲಿಸ್ಟ್ ಕೊಡ್ತೀನಿ, ಇಲ್ಲ ಸ್ಪ್ರೌಟ್ಸ್ ಮಿಕ್ಸರ್ ತಂದು ಕೊಡ್ತೀವಿ ಕೆಜಿಗೆ. ಅದು ಕೆಜಿನ ಪ್ಯಾಕ್ ಮಾಡಿ ಕೊಡ್ತೀನಿ. ಅದನ್ನು ತೊಗೊಂಡೋಗಿ ನೀವು ಜಸ್ಟ್ ವಾಟ್ರಲ್ಲಿ ಸೋಕ್ ಮಾಡಿ ಇಡ್ಬೋದು. ಮತ್ತು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಕೊಡ್ತೀವಿ. ಮತ್ತು ಅದಕ್ಕೆ ಯಾವ ಥರ ನಿಮಗೆ ರಿಕ್ವೈರ್ಮೆಂಟ್ ಇದೆ, ಕ್ಯಾಲ್ಶಿಯಂ ಬೌನು, ಕ್ಯಾಲ್ಶಿಯಂ ಕಟ್ಲ್ ಬೋನು, ಏನೇನು ನಿಮ್ಮ ಬರ್ಡ್ಸ್ಗೆ ಸಂಬಂಧಪಟ್ಟಂಗೆ ಬ್ರೀಡಿಂಗ್ ಸಂಬಂಧಪಟ್ಟಂಗೆ ಏನೇನು ಬೇಕು ಎಲ್ಲ ನಿಮಗೆ ನಾವು ಕೊಡ್ತೀವಿ. ಮತ್ತು ಅದಕ್ಕೆ ಕ್ಯಾಲ್ಶಿಯಂ ಸಿರಪ್ ಅಂತಾನೂ ಬರುತ್ತೆ. ಇನ್ನೊಂದು ವಿಷಯನೂ ತಿಳಿಸ್ಕೊಡ್ತೀನಿ. ಬರ್ಡ್ಸ್ಗಳು ಬ್ರೀಡ್ ಆಗೋಕ್ಕೆ ಮುಂಚೆ ಬಂದು ಅದು ಮೆಚ್ಯೂರ್ಡ್ ಆಯಿತು ಅಂತ ನಿಮ್ಗೆ ಗೊತ್ತಾಗಿದ ತಕ್ಷಣ ನೀವು ಡಿವಾರ್ಮಿಂಗ್ ಮಾಡಲೇಬೇಕಾಗುತ್ತೆ ಬರ್ಡ್ಸ್ಗೆ. ಬಿಕಾಸ್ ಡಿವಾರ್ಮಿಂಗ್ ಆದ್ರೇ ಬರ್ಡ್ಗಳು ಕರೆಕ್ಟಾಗಿ ಕ್ಲಚ್ ತಗೊಳುತ್ತೆ, ಕರೆಕ್ಟಾಗಿ ಎಗ್ಲೇ ಮಾಡುತ್ತೆ, ಕರೆಕ್ಟಾಗಿ ಅದಕ್ಕೆ ಬರ್ತ್ನ ಕೊಡುತ್ತೆ. ಸೊ ಅದಕ್ಕೆ ಕೂಡ ನಮ್ಮ ಹತ್ರ ಕೋರ್ಸ್ ಇದೆ. ಅದಕ್ಕೆ ಯಾವ ಥರ ನೀವು ಕೊಡಬೇಕು, ಹೇಗೆ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು ಅಂತ ಅದ್ರ ಡೀಟೇಲ್ಸ್ ಬೇಕಾದ್ರೂ ನೀವು ನನಗೆ ಕಾಲ್ ಮಾಡ್ಬೋದು. ಅದ್ರದ್ದು ಏನಾದ್ರು ನೀವು ಬಲ್ಕ್ ಕ್ವಾಂಟಿಟಿಯಲ್ಲಿ ತಗೊಳ್ತೀರಾ ಅಂದ್ರೂ ನಾನು ಸಪ್ಲೈ ಮಾಡಿಕೊಡ್ತೀನಿ. ಮತ್ತು ನಮ್ಮ ಹತ್ರ ಒಂದೇ ಪೇರ್ ಇದೆ ಅಂದರೆ ಅದಕ್ಕೆ ತಕ್ಕಂಗೆ ಬೇಕಾದ್ರೂ ನಾನು ಸಣ್ಣ ಸಣ್ಣ ಬಾಟಲ್ಗಳಲ್ಲಿ ಅದನ್ನು ನಿಮಗೆ ಸಪ್ಲಿಮೆಂಟ್ರಿನ ಕೊಡ್ತೀನಿ. ಮತ್ತು ಯಾವ ಥರ ಕ್ಯಾಲ್ಶಿಯಂ ಕೊಡಬೇಕಂತ ಡೀಟೇಲ್ಸ್ ಕಂಪ್ಲೀಟಾಗಿ ಕೊಡ್ತೀನಿ. ಮತ್ತು ಅದೇ ಥರ ನಿಮಗೆ ಬಂದು ಸೇಲ್ಸ್ದು ಬಂದು ನಾನು ಏನೂ ನಿಮ್ಗೆ ಅಪ್ಡೇಷನ್ ಕೊಟ್ಟಿಲ್ಲ. ಸೊ ನಮ್ಮ ಹತ್ರ ಇರೋ ಕಂಪ್ಲೀಟ್ ಎಲ್ಲ ಬರ್ಡ್ಸು ಬಂದು ಬ್ರೀಡಿಂಗ್ ಪೇರ್ ನಿಮ್ಗೆ ಬೇಕಂದರೆ ಕಂಪಲ್ಸರಿ ನಾವು ಸೇಲ್ ಕೊಟ್ಟೇ ಕೊಡ್ತೀವಿ. ನಿಮ್ಗೇನು ನಾವು ಬ್ರೀಡಿಂಗ್ ಪೇರ್ಸ್ ಇದೆ ಇದನ್ನು ನಾವು ಸೇಲ್ ಮಾಡಲ್ಲ ಅಂತ ಏನು ಹೇಳಲ್ಲ. ನಿಮ್ಗೆ ಬ್ರೀಡಿಂಗ್ ಪೇರ್ ಬೇಕಾದ್ರೂ ನಾವು ಸೇಲಿಗೆ ಕೊಡ್ತೀವಿ, ಚಿಕ್ಸು ಸೇಲಿಗೆ ಕೊಡ್ತೀವಿ. ನಿಮ್ಗೆ ಯಾವ್ದು ಬೇಕು ನನ್ನ ಹತ್ರ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಆ ಬರ್ಡ್ಸ್ನ ನೀವು ನನಗೆ ವಾಟ್ಸಪ್ ಮುಖಾಂತರ ನನಗೆ ತಿಳಿಸ್ಕೊಟ್ರೆ ಖಂಡಿತ ನಾನು ಅದನ್ನ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಇಲ್ಲ ನೀವು ಯಾವ ಫಾರ್ಮ್ ಇಡ್ತೀರಾ ಅಂದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಕೇಳ್ತೀರೋ ಅಷ್ಟು ಕ್ವಾಂಟಿಟಿನಲ್ಲಿ ಕನ್ಫರ್ಮ್ ಬ್ರೀಡಿಂಗ್ ಪೇರ್ನ ನಿಮಗೆ ಕೊಟ್ಟೇ ಕೊಡ್ತೀನಿ. ಯೂಸ್ ಮಾಡ್ಕೋಬೇಡಿ. ರಿಂಗ್ ಅಂದರೆ ಬಂದು ನೋಡ್ಬೋದು ನನ್ನ ಹತ್ರ ಇಷ್ಟು ಬರ್ಡ್ಸ್ ಇದೆ. ಇಷ್ಟು ಬರ್ಡ್ಸ್ ನಾನು ಫೆದರ್ಸ್ನ ಸ್ಯಾಂಪಲ್ ಕೊಟ್ಟು ಕಳಿಸ್ತೀನಿ. ಒಂದು 3 ಬರ್ಡ್ ಮೇಲ್ ಬಂತು, ಒಂದು 3 ಬರ್ಡ್ ಫಿಮೇಲ್ ಬಂತು. ಸೊ ಅದು ಬರ್ಡ್ ಯಾವ್ದಂತ ನಾನು ಐಡೆಂಟಿಫೈ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು ಬರ್ಡ್ಸ್ನಲ್ಲಿ ಆ ಬ್ಲೂ ಕಲರ್ ಲೆಗ್ ಅಂತ ಇದೆಯಲ್ಲ, ಆ ಬ್ಲೂ ಕಲರ್ ರಿಂಗು, ಆ ರಿಂಗ್ ನಲ್ಲಿ ಬಂದು 2 digit 3 digits ನಂಬರ್ ಇರುತ್ತೆ. ಆ ನಂಬರ್ನು ಆ ಕಾರ್ಡ್ನು ಮ್ಯಾಚ್ ಮಾಡಿದ್ರೆ ನನಗೆ ಬಂದು ಅದು ಮೇಲ್ ಆ ಫಿಮೇಲ್ ಅಂತ ಐಡೆಂಟಿಫೈ ಮಾಡೋಕ್ಕಾಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರನೇ ರಿಂಗ್ ಹಾಕೋದು. ಮತ್ತೇನು ಅದಕ್ಕೆ ಲೈಸೆನ್ಸು ಅಥವಾ ಅದಕ್ಕೇನೋ ಸೇಫ್ಟಿ ಪ್ರಿಕಾಷನ್ ಅಂತ ಏನಿಲ್ಲ. ಇಷ್ಟು ಬರ್ಡ್ಸ್ನಲ್ಲಿ ನನ್ನ ಹತ್ರ ಬಂದಿರೋ ಸ್ಯಾಂಪಲ್ ಯಾವುದಂತ ನಾನು ಐಡೆಂಟಿಫೈ ಮಾಡ್ಬೇಕಂದ್ರೆ ಅದರಲ್ಲಿರೋ ನಂಬರು, ಕಾರ್ಡಲ್ಲಿರೋ ನಂಬರು, ಈ ಬರ್ಡ್ಸಲ್ಲಿರೋ ನಂಬರು ಮ್ಯಾಚ್ ಆಗುತ್ತಾ ಅಂತ ನೋಡೋಕ್ಕಷ್ಟೇ. ಸೊ ಅದೇ ಥರ ಬಂದು ನಿಮ್ಮ ಹತ್ರ ಇರೋ ಬರ್ಡ್ಸ್ಗಳಿಗೆ ಬಂದು ನೀವು ತುಂಬ ವರ್ಷದಿಂದ ಸಾಕಿರ್ತೀರಾ,
ಆ ಬರ್ಡ್ಸ್ ಬಂದು ನಿಮ್ಮ ಹತ್ರ ತುಂಬಾ ಮುದ್ದಾಗಿರುತ್ತೆ, ನಿಮ್ಮ ಮಗುವಾಗಿರುತ್ತೆ, ಅದಕ್ಕೆ ಒಂದು ಹೆಸರು ಇಟ್ಟಿರ್ತೀರ, ಮಿಟ್ಟು ಕಿಟ್ಟು ಸನ್ನಿ ಅಂತ ಸಮಥಿಂಗ್. ನನ್ನ ಹತ್ರ ತುಂಬಾ ಜನ ಬಂದು ತುಂಬಾ ಹೆಸರುಗಳು ಇಟ್ಟಿದ್ದಾರೆ. ನನ್ನ ಹತ್ರ ಬಂದು ಕಸ್ಟಮೈಸ್ ಆ ಪರ್ಟಿಕ್ಯುಲರ್ ಆ ಬರ್ಡ್ ಹೆಸರೇ ಕೂಡ ನಾನು ನಿಮ್ಗೆ ರಿಂಗ್ ಮಾಡ್ಕೊಡ್ತೀನಿ. ಕಟ್ರಿಂಗ್ ಅಂತ ಬರುತ್ತೆ, ಅದರಲ್ಲಿ ಆ ನೇಮ್ ಬರುತ್ತೆ, ಅದನ್ನ ನೀವು ಬರ್ಡ್ಸ್ ನ ಲೆಗ್ ನಲ್ಲಿ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿ ಕ್ಲಿಪ್ ಮಾಡ್ಕೋಬಹುದು. ಮತ್ತೆ ಅಡಲ್ಟ್ ಬರ್ಡ್ಸ್ ಗಳಿಗೆ ಕ್ಲೋಸ್ ರಿಂಗ್ ಹಾಕಕ್ಕಾಗಲ್ಲ, ರಿಮೂವ್ ಮಾಡಕ್ಕೂ ಆಗಲ್ಲ. ಸೊ ಅಡಲ್ಟ್ಸ್ ಬರ್ಡ್ ಒಂದು 2 years 3 years ಬರ್ಡ್ ಇರೋರು ಯಾರಾದ್ರೂ ರಿಂಗ್ ಬೇಕಂದ್ರೆ ಕ್ಲೋಸ್ ರಿಂಗ್ ಸಿಗಲ್ಲ, ಕಟ್ ರಿಂಗ್ ಸಿಗುತ್ತೆ. ಸೊ ಮತ್ತೆ ಅದೇ ತರ ಬಂದು ನಿಮ್ಗೆ ಬರ್ಡ್ಸ್ ನಲ್ಲಿ ಯಾವುದೇ ತರ ಎನ್ಕ್ವೈರಿ ಇದ್ರು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ನಮ್ಮ ಶಬರಿ ಈ ಫಾರ್ಮ್ ನಲ್ಲಿ ನೀವು ಬಂದು ಯಾವುದೇ ತರ ಬರ್ಡ್ಸ್ ಗಳು ಬೇಕಾದ್ರೂ ನೀವು ಬಂದು. ಸೊ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಲ್ವಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೇಕು ಅನ್ಸುತ್ತೆ. ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬರೋ ವಿಡಿಯೋಗಳಲ್ಲಿ ಇನ್ನ ಕಂಪ್ಲೀಟ್ ನನ್ನ ಫಾರ್ಮ್ದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.